ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗ ಪಟ್ಟಣದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗೆ ಜಾಗ ಲಭ್ಯವಿದ್ರೂ ಕೂಡ ಕಟ್ಟಡ ನಿರ್ಮಿಸಲು ಶಾಸಕಿ ಕರೆಮ್ಮ ಜಿ ನಾಯ್ಕ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಶ್ರೀನಿವಾಸ ಕೊಪ್ಪರ ಆರೋಪಿಸಿದರು. ನಿನ್ನೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪಟ್ಟಣದ ಭದ್ರತೆ ಇಲ್ಲದೆ ಇರುವ ಖಾಸಗಿ ಕಟ್ಟಡದಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆ ನಡೀತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಸ್ವಂತ ಕಟ್ಟಡವಿಲ್ಲದೆ ವಿದ್ಯಾರ್ಥಿಗಳ ಕಲಿಕೆಗೆ ಸಮಸ್ಯೆ ಆಗ್ತಾ ಇದೆ. ನಿರ್ಮಾಣ ಮಾಡಲು ಕರ್ನಾಟಕ ಪಬ್ಲಿಕ್ ಶಾಲೆ ಸಮೀಪ ಸರ್ವೆ ನಂಬರ್ 271ರಲ್ಲಿ 2 ಎಕರೆ ಜಾಗ ಲಭ್ಯವಿದೆ. ಸದರಿ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡುವಂತೆ ಶಾಸಕಿ ಕರೆಮ್ಮ ಜಿ ನಾಯ್ಕ ಅವರಿಗೆ ಪಾಲಕರು ಹಾಗೂ ಅಲ್ಪಸಂಖ್ಯಾತ ಸಮಾಜದ ಮುಖಂಡರು ಭೇಟಿ ಕೊಟ್ಟು ಮನವಿ ಮಾಡಿದ್ರು ಕೂಡ ಶಾಸಕಿ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಮುಖಾಂತರ ಶಾಲೆಯನ್ನು ಮುಚ್ಚಲು ಹುನ್ನಾರ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಇನ್ನು ಕಟ್ಟಡ ನಿರ್ಮಾಣಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅನುದಾನ ಲಭ್ಯವಿದ್ದು ಶಾಸಕರು ಜಾಗಕ್ಕೆ ಅನುಮೋದನೆ ಕೊಟ್ಟರೆ ಕಟ್ಟಡ ನಿರ್ಮಾಣವಾಗುತ್ತೆ. ಆದರೆ ಶಾಸಕರ ಉದ್ದೇಶ ಬೇರೆ ಏನೋ ಇದೆ ಎನ್ನುವ ಅನುಮಾನ ಮೂಡಿದೆ. ಕೂಡಲೇ ಶಾಸಕಿ ಕರೆಮ್ಮ ಜಿ ನಾಯ್ಕ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ವಸತಿ ಶಾಲೆಗೆ ಜಾಗ ಮಂಜೂರು ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಒಂದು 4-5 ತಿಂಗಳಿಂದ ದೇವದುರ್ಗ ಪಟ್ಟಣದಲ್ಲಿ ಸನ್ಮಾನ್ಯ ಸಚಿವರಾದಂತಹ ಜಮೀರಾಜವರು ಕೂಡ ಮನವಿ ಪತ್ರಗಳನ್ನು ಸಲ್ಲಿಸುವುದರ ಮೂಲಕ ಇಲ್ಲಿರ್ತಕ್ಕಂಥ ಖಾಸಗಿ ಅದನ್ನ ಇಮಿಡಿಯೇಟ್ಲಿ ಆಗಿ ಸರ್ಕಾರಿ ಜಾಗೆಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಶಾಲೆಗೆ ಅನುಕೂಲ ಮಾಡಿದರೆ ನೂತನ ಕಟ್ಟಡನ್ನ ಮಾಡಬೇಕು ಅಂತೇಳಿ ಎಲ್ಲ ಕಡೆಗೂ ಕೂಡ ಮನವಿ ಪತ್ರ ಕೊಟ್ಟು, ಅದೇ ರೀತಿಯಾಗಿ ದೇವದುರ್ಗ ಕ್ಷೇತ್ರದ ಶಾಸಕರಾದಂಥ ಮೇಡಮ್ ಕರೆಮ್ಮ ಅಕ್ಕನವರಿಗೂ ಕೂಡ ಅವರಿಗೂ ಕೂಡ ಮಾತಾಡಿ ಈ ರೀತಿ ನಾವೆಲ್ಲವಷ್ಟು ಕೂಡ ಮಾಡಿದ್ದೇವೆ, ನೀವು ಕೂಡ ಅಲ್ಲಿ ಮುಗಿಸಬೇಕು ಅಂತೇಳಿ ಸುಮಾರು ಒಂದು 2-3 ಸತಿ ಮೇಡಮ್ ಅವರಿಗೂ ಕ್ಷೇತ್ರದ ಶಾಸಕರಿಗೂ ಭೇಟಿಯಾಗಿದ್ದಾರೆ. ತದಾದ ನಂತರ ಶಾಸಕರಾಗಿರಲಿ, ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಡಿಒ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನಮ್ಮವರು ಹೋದಾಗಲೂ ಕೂಡ ಸ್ಪಂದಿಸ್ತಾ ಇಲ್ಲ. ಆಮೇಲೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಸುಮಾರು ಕನ್ಸ್ಟ್ರಕ್ಷನ್ಗಾಗಿ ಅನುದಾನ ಇದೆ. ಇಮಿಡಿಯೇಟ್ಲಿ ಆಗಿ ನೀವೇನನ್ನ ಜಾಗನ ತೋರಿಸಿದ್ರೆ ನಾವಲ್ಲಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳಿ. ಈ ಹಿಂದೆ 5 ಎಕರೆ ಭೂಮಿ ಕೂಡ ಇಲ್ಲಿ ತೆಗೆದುಕೊಂಡು ಮೀಸಲಿಡಲಾಗಿದೆ ಜಾಗ. ಮೌಲಾನಾ ಅಬ್ದುಲ್ ಕಲಾಂ ಇವರ ಶಾಲೆಗೆ. ಬಟ್ ಆ ಶಾಲೆ ಆ ಜಾಗ ಸುಮಾರು 2-2.5 ಕಿಲೋಮೀಟರ್ ದೂರ ಆಗೋದ್ರಿಂದ ಸುಮಾರು ಅಲ್ಲಿರ್ತಕ್ಕಂಥ ಸುರೇಶ್ ಭವಾನಿ ಟಿವಿ20 ಕನ್ನಡ ನ್ಯೂಸ್ ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.